ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ಥರ ಆನೆಕಾಲಾಗಿದ್ದರೆ ಅದಕ್ಕೆ ಯಾವ ಥರಪ್ಪ ಮನೆಯಲ್ಲಿ ಹೋಮ್ ರೆಮಿಡಿನ ಮಾಡ್ಕೊಳ್ಳೋದು ಅಂತ ತಿಳಿಸ್ತಿದ್ದೀನಿ. ತುಂಬ ಸಿಂಪಲ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಈ ಥರ ಕಾಯಿಲೆಗಳು ಬಂದುಬಿಟ್ರೆ ಹೆಂಗೆ ಹೇಳ್ರಿ, ಲೈಫ್ ಲಾಂಗ್ ಇದನ್ನು ಅನುಭವಿಸ್ತಾನೆ ಇರಬೇಕು. ಅಕಸ್ಮಾತ್ ಏನೋ ಪ್ರಾಣ ಹೋಗ್ಬಿಟ್ರೆ ಒಂಥರ ನೆಮ್ಮದಿಯಾಗಿ ಒಂದೇ ಸಾರಿ ಪ್ರಾಣ ಹೋಯ್ತಲ್ಲಪ್ಪ ಅಂತ ಸುಮ್ಮನಿರ್ಬೋದು. ಆದರೆ ಈ ಥರ ಕಾಯಿಲೆಗಳನ್ನ ಏನಾದರೂ ಬಂದುಬಿಟ್ರೆ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೋಡಿ, ಈ ಥರ ಆನೆಕಾಲು, ಸೋರಿಯಾಸಿಸ್, ಈ ಥರ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳೇನಾದರೂ ಬಂದುಬಿಟ್ರೆ ಅದು ಲೈಫ್ ಲಾಂಗ್ ನಾವು ಅನುಭವಿಸ್ತಾನೆ ಇರಬೇಕಾಗುತ್ತೆ. ಈ ಕಾಯಿಲೆ ಅಂತೂ ಸದ್ಯಕ್ಕೆ ವಾಸಿ ಆಗಲ್ಲ. ಹಾಗೆ ಪ್ರಾಣ ಮಾತ್ರ, ಅಂದರೆ ಜೀವ ಮಾತ್ರ ಚೆನ್ನಾಗಿರುತ್ತೆ, ಬಾಡಿ ಎಲ್ಲ ಚೆನ್ನಾಗಿರುತ್ತೆ. ಇತ್ತ ಕಡೆ ಪ್ರಾಣನೂ ಹೋಗಲ್ಲ, ಈ ಕಡೆ ವಾಸಿನೂ ಆಗಲ್ಲ. ಆ ಥರ ಕಾಯಿಲೆಗಳು ಒಂದು ಸ್ವಲ್ಪ ಇದೆ. ಅದರಲ್ಲಿ ಒಂದು ಇದು ಆನೆಕಾಲು ಕೂಡ. ಫ್ರೆಂಡ್ಸ್, ಇದು ಸಾಮಾನ್ಯವಾಗಿ ವಾಸಿ ಆಗಲ್ಲ ಅಂತಲೇ ಹೇಳ್ತಾರೆ. ತುಂಬ ಕಡಿಮೆ ವಾಸಿ ಆಗೋದು, ಅಂದರೆ ತುಂಬ ಕಡಿಮೆ. ಅದಕ್ಕೆ ಒಂದು ಹೋಮ್ ರೆಮಿಡಿನ ತಿಳಿಸಿಕೊಡ್ತಾ ಇದ್ದೀನಿ. ತುಂಬ ಖರ್ಚು ಮಾಡೋ ಅವಶ್ಯಕತೆ ಏನೂ ಇಲ್ಲ. ಮೊದಲು ಈ ಥರ ಕಾಯಿಲೆ ಅಂದರೆ ಈ ಏನಪ್ಪ ಆನೆಕಾಲು ಯಾಕೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಈ ಆನೆಕಾಲು ರೋಗ ಹೇಗೆ ಬರುತ್ತಪ್ಪ ಅಂದರೆ, ಕೊಳಚೆ ನೀರಲ್ಲಿ ಕೆಲಸ ಮಾಡೋದ್ರಿಂದ ಮತ್ತು ನದಿ, ಸಮುದ್ರ, ಕೆರೆ, ಕುಂಟೆ ಇದರಲ್ಲಿ ಕೆಲಸ ಮಾಡುವಾಗ, ಬೀಚಲ್ಲಿ ಆಟ ಆಡುವಾಗ ಯಾವುದಾದ್ರೂ ಒಂದು ವಿಷ ಜಂತು ಕಚ್ಚಿದಾಗ ಕಾಲು ಈ ಥರ ಊದ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ. ಆನೆಕಾಲು ರೋಗ ಅಂತ, ಅದೇ ಚರ್ಮ ಈ ಥರ ಊದ್ಕೊಂಡ್ಬರೋದನ್ನೇ ಅದು ಆನೆಕಾಲು ರೋಗ ಅಂತ ಕರೀತಾರೆ. ಸಾಮಾನ್ಯವಾಗಿ ತುಂಬ ದಿನದಿಂದ ಕಾಡ್ತಾ ಇದೆ. ಅಂದರೆ ನೀರಿನಲ್ಲಿ ಯಾರು ಜಾಸ್ತಿ ಇರ್ತಾರೋ ಅಂಥವರಿಗೆ ಈ ವಿಷ ಜಂತು ಅಥವಾ ಈ ಹುಳ ಕಚ್ಚಿ ಫಾರ್ಮೇಷನ್ ಆಗ್ತಾ ಇರುತ್ತೆ. ಎಷ್ಟು ಮೆಡಿಸನ್ ತೊಗೊಂಡ್ರೂ ಸಾಮಾನ್ಯವಾಗಿ ಇದು ವಾಸಿ ಆಗೋದಿಲ್ಲ. ಅಂಥವ್ರಿಗೆ ಮನೇಲಿ ಯಾವ ರೀತಿ ನಿರಂತರವಾಗಿ ಈ ರೆಮಿಡಿನ ಮಾಡೋದ್ರಿಂದ ವಾಸಿ ಮಾಡಿಕೊಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಎಷ್ಟೇ ನೋವು, ಉರಿ, ಊತ ಇದ್ರೂ ಕೂಡ ಕಡಿಮೆ ಆಗುತ್ತಂತೆ. ಇನ್ನು ಇದನ್ನು 3 ತಿಂಗಳವರೆಗೂ ಕಂಟಿನ್ಯೂಸ್ ಆಗಿ ತೊಗೊಬೇಕು ಅಂತ ಹೇಳ್ತಾರೆ. ಕಡಿಮೆ ಅಂದರೂ 3 ತಿಂಗಳವರೆಗೂ ಆದರೂ ತೊಗೊಳ್ಳೇಬೇಕಂತ. ಏನಪ್ಪ ಅದು ಅಂದರೆ ಫ್ರೆಂಡ್ಸ್, ಈರುಳ್ಳಿ, ಸಾಂಬಾರು ಈರುಳ್ಳಿ, ಸಣ್ಣ ಈರುಳ್ಳಿ ಅಂತ ಕರಿತೀವಲ್ವಾ, ಅದನ್ನು ನೋಡಿ. ಈ ಥರ ಈರುಳ್ಳಿ ಎಲ್ಲ, ಈರುಳ್ಳಿ ಗಿಡ ಇರುತ್ತಲ್ವ, ಗಿಡ ಅದ್ರ ಮೇಲೆ ಗರಿ ಬಂದಿರುತ್ತಲ್ವ ಗ್ರೀನ್ ಕಲರ್ ಆಗಿ, ಈರುಳ್ಳಿ ಎಲೆ ಅಥವಾ ಗರಿ ಆ ಥರ ಅಂತ ಕರಿಬೋದು. ಅದನ್ನು ತೊಗೊಂಡು ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಪ್ರತಿದಿನ ಒಂದು ಇಡಿಯಷ್ಟನ್ನು ತೊಗೊಂಡು, ನಿಮ್ಮ ಮುಷ್ಟಿಯಲ್ಲಿ ಒಂದು ಮುಷ್ಟಿಯಷ್ಟನ್ನು ತೊಗೊಂಡು ಅರ್ಧ ಲೀಟ್ರ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ, ಒಂದು 250 ml ಆಗೋವರೆಗೂ ಅದನ್ನು ಕುದಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪ್ರತಿನಿತ್ಯ 3 ತಿಂಗಳವರೆಗೂ ಕುಡಿತಾ ಬಂದರೆ ಈ ಆನೆಕಾಲು ರೋಗ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಇನ್ನು 15 ದಿನ ತೊಗೊಂಡೆ, 20 ದಿನ ತೊಗೊಂಡೆ, 1 ತಿಂಗಳು ತೊಗೊಂಡೆ, ನಿಲ್ಲಿಸ್ಬಿಟ್ಟೆ, ವಾಸಿ ಆಗಿಲ್ಲ ಅಂತ ಅಂದರೆ ಅದು ಆಗಲ್ಲ. ನೀವು ಕಂಟಿನ್ಯೂಸ್ ಆಗಿ 3 ಮಂತ್ಸ್ ಅದನ್ನು ಕಂಟಿನ್ಯೂ ಮಾಡಲೇಬೇಕು. ಕಂಪಲ್ಸರಿ ಇದನ್ನು ಬಿಡದೆ ಕಂಟಿನ್ಯೂಸ್ ಆಗಿ ತೊಗೊಳ್ಳೋದ್ರಿಂದ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಗೆ ಯಾರಿಗಾದರೂ ಆನೆಕಾಲು ರೋಗ ಈಗ ತಾನೇ ಸ್ಟಾರ್ಟ್ ಆಗಿದೆ, ನಮ್ಗೆ ಆನೆಕಾಲು ರೋಗ ಬರ್ತಿದೆ ಅಂತ ಏನಾದರೂ ನಿಮಗೆ ಡೌಟ್ ಇದ್ದರೆ ಇವಾಗಲೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಅದು ಆದಷ್ಟು ಬೇಗ ಅವಾಯ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ ಕಾಲು ದಪ್ಪ ಆಗೋದು, ಆ ಥರ ಬ್ಲಾಕ್ ಆಗೋದು, ಅದು ಒಳಗಡೆನೇ ಕೊಳಿತಾ ಇರುತ್ತಂತೆ, ಅದೆಲ್ಲ ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾರೆ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ. ಸಾಮಾನ್ಯವಾಗಿ ಇದು ಸಂತೆಗಳಲ್ಲೆಲ್ಲ ಸಿಗುತ್ತೆ, ಮಾರ್ಕೆಟಲ್ಲಿ ಆ ಥರ ಎಲ್ಲ ಸಿಗುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಸಿಕ್ಕಿಲ್ಲ ಅಂದರೆ ಈರುಳ್ಳಿ ಇರುತ್ತಲ್ವ, ಅದಕ್ಕೆ ಒಂದು ಬೌಲಲ್ಲಿ ನೀರು ಹಾಕ್ಬಿಟ್ಟು ಈ ಥರ ಇಡಿ ನೋಡಿ, ಮೇಲೆ ಅದು ಬೆಳ್ಕೊಂಬರುತ್ತೆ, ಹುಲ್ ಥರ ಬೆಳ್ಕೊಂಬರುತ್ತೆ. ಆಗ ಇದನ್ನು ಕಟ್ ಮಾಡಿಕೊಂಡು ನೀವು ಈ ರೆಮಿಡಿನ ಮಾಡ್ಕೊಳ್ಬೋದು. ಜಾಸ್ತಿನೇ ಇಡಿ, ಈರುಳ್ಳಿ ಈ ಥರ ಇಟ್ಟರೆ ಈ ಥರ ಎಲ್ಲ ಹುಲ್ ಥರ ಬರುತ್ತೆ. ಆಗ ನೀವು ಮನೆಯಲ್ಲೇ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಹಾಗೆ ಈ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.